ಬೇಕಾಗಿರೋರು ನಾವು 2-3 ಗಂಟೆ ತಗೊಳ್ತು ಅಂದ್ರಿ ಫೈನ್. ನಾನು ಕೇಳೋ ಪ್ರಶ್ನೆ, ನೀವೇ ಅಷ್ಟು ಗಾಬರಿ ಬಿದ್ದಿರ್ತೀರಿ, ಹಂಗೆ ಕಷ್ಟಪಟ್ಟು ಓದಿರೋ ನಿಮ್ಮ ಮಗಂಗೆ ಎಲ್ಲವೋ ಸಡನ್ ಆಗಿ ತಲೆಗೆ ಬರುತ್ತಾ, ಬರಿಬೇಕು ಅಂತ ಅನ್ಸುತ್ತಾ, ಬರ್ತೀನಿ ತಡೀರಿ. ನೀವು ಪೊಲಿಟಿಕಲ್ ಪಾರ್ಟಿಗಳು ಅಟ್ಯಾಕ್ ಮಾಡ್ಕೊಳ್ಳಿ, ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ಗಳ ವಿಚಾರಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅವ್ರ ಮಕ್ಕಳು ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯದ ಡಾಕ್ಟರ್ ಪ್ರಶ್ನೆ ಸರ್ ಇದು. ಪೇರೆಂಟ್ಸ್ ವಿಚಾರದಲ್ಲಿ ಅಟ್ಯಾಕ್ ಮಾಡಕ್ಕೆ ನಾನು ಚಾನ್ಸೇ ಕೊಡಲ್ಲ ನಿಮ್ಗೆ. ಕೇಳಿಸ್ಕೊಳ್ಳಿ, ಇಲ್ಲಿ ಪೇರೆಂಟ್ಸ್ ವಿಚಾರದಲ್ಲಿ ನೀವು ಆಟ ಆಡಕ್ಕೆ ಅಥವಾ ಅಟ್ಯಾಕ್ ಮಾಡಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಅವ್ರಿಗೆ ಹೇಳಿ ಸರ್ಕಾರ ಇರೋದು ನಮ್ಗೆ ಅನುಕೂಲ ಮಾಡ್ಕೊಡಕ್ಕೆ, ಅನಾನುಕೂಲ ಮಾಡಕ್ಕಲ್ಲ. ಸರ್ಕಾರ ಇರೋದು ಅವ್ರಿಗೆ ಹೇಳಿ ಕ್ಲಿಯರ್ ಆಗಿ, ಅವ್ರು ಯಾರು ಯಾವ ಪಾರ್ಟಿ ಆದ್ರೂ ಅಲ್ಲಿ ನನ್ಗೇನು, ಸರ್ಕಾರ ಇರೋದು ಅನುಕೂಲ ಮಾಡ್ಕೊಡಕ್ಕೆ, ಅನಾನುಕೂಲ ಮಾಡಕ್ಕಲ್ಲ. ಪ್ರತಿ ಸಾರಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಯಾಕೆ ನೀವು ಸಂಭ್ರಮಾಚರಣೆ ಮೀಟಿಂಗ್ಗಳು ಎಲ್ಲ ಮಾಡ್ತೀರಾ? ಊರಾಚೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ಯಾರು ಕೇಳ್ತಾರೆ? ನಾವು ಮೊದಲೇ ಒಂದು ತಿಂಗಳಿಂದಾನೆ ಡಿಸೈಡ್ ಮಾಡಿದ್ವಿ. ಅವ್ರೇನಾದ್ರು ಅವ್ರ ಅಡ್ವೈಸರಿ ಏನಾದ್ರು ನನಗೆ ರೀಚ್ ಆಗಿದೆಯಾ ಕೇಳ್ರಿ, SMS ಬಂದಿದ್ಯಾ ನನಗೆ, ನನ್ನ ಹತ್ರ ಮೊಬೈಲ್ ಇದೆ, ಕೇಳ್ರಿ. ಗೊತ್ತಿಲ್ವಾ? ಗೊತ್ತಿದೆ MBS ಕಾಲೇಜು, ಗೂಗಲ್ ಮ್ಯಾಪ್ ಚೆಕ್ ಮಾಡ್ಕೊಂಡು ಕುತ್ಕೊಳ್ಳಕ್ಕಾಗತ್ತಾ? ಭವಿಷ್ಯದ ಡಾಕ್ಟರ್ಗಳ ಪ್ರಶ್ನೆ, ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಕೇಳಿ ಮೋದಿ ಅವರನ್ನ ಸುಮಾರು 4 ವರ್ಷದಿಂದ 190 ಪೇಪರ್ಸ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಕೇಳಿಸ್ಕೊಳ್ಳಿ, ನರೇಂದ್ರ ಮೋದಿ ಅವರ ಅಸಮರ್ಥತೆಯಿಂದ, ಕೇಂದ್ರ ಸರ್ಕಾರದ ಅಸಮರ್ಥತೆಯಿಂದ 90 ಪೇಪರ್ ಲೀಕ್ ಆಗಿದೆ. ಸುಮಾರು 50 ಲಕ್ಷ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಆಟ ಆಡಬೇಡಿ, ಆಟ ಮಾಡೋದಲ್ಲ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಪ್ರಶ್ನೆ ಕೇಳಿ, ಧೈರ್ಯವನ್ನ ತೋರಿಸಿ. ನೀವು ಮೋದಿ ಅವರನ್ನ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡೋ ತಾಕತ್ತ ಇಲ್ಲ ಅಂದ್ರೆ ಯಾಕೆ ಚರ್ಚೆ ಮಾಡ್ತೀರಾ? ಕೇಳಿ, ತಾಕತ್ತಿದೆ. 90 ಲಕ್ಷ 50 ಲಕ್ಷ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರೋ ಪ್ರಶ್ನೆ ಮಾಡಿ. ರೆಸಿಗ್ನೇಷನ್ ಕೂಡ ಕೇಳಿ. ಕೇಳಿದ್ದೀರಾ? ನೀವು ಕೇಳಿದ್ದೀರಾ ರೆಸಿಗ್ನೇಷನ್ ಅನ್ನ? ರೆಸಿಗ್ನೇಷನ್ ಕೇಳಿದ್ದೀರಾ? ನಿಮ್ ತಾಕತ್ತಿಲ್ಲ, ಕೇಳಿ. ತಾಕತ್ತಿದ್ರೆ ನಾನು ಕೇಳಿದ್ದೇನೆ, ತಾಕತ್ತಿದೆ, ಅದಕ್ಕೋಸ್ಕರ ಧೈರ್ಯವಾಗಿ ಬಂದು ಕೂತಿರೋದು ನಾನು ಇಲ್ಲಿ. ಯಾವುದು ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಎತ್ತಿಡೋದೇ ನಮ್ಮ ತಾಕತ್ತು. ಅದನ್ನ ಮಾಡಿದ್ದೇವೆ. 7 ಕೋಟಿ ಕನ್ನಡಿಗರನ್ನು ರಕ್ಷಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನ್ ಬರ್ಬೇಕು ನಾವು ಮಾಡಿದ್ದೇವೆ. ವಿಚಾರ ಡೈವರ್ಟ್ ಮಾಡ್ತಾ ಇಲ್ಲ. ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ, ಬರೀ ರಾಜ್ಯ ಸರ್ಕಾರದ ಬ್ಲೇಮ್ ಮಾಡ್ತಾ ಇದ್ದೀನಿ. ಕ್ವಶನ್ ಸೆಂಟ್ರಲ್ ಗವರ್ಮೆಂಟ್, ಇಟ್ ಇಸ್ ಅ ಫೇಲ್ಯೂರ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಯಾಕೆ ಮರೆಮಾಚ್ತಾ ಇದ್ದೀರಿ? ಕೇಳುವಂತ ಧೈರ್ಯ ತೋರಿಸಿ. ಕೇಳಿಸ್ಕೊಳ್ರಿ, ಇಲ್ಲಿ ನನಗೆ ಮೋದಿ ಏನು ಹಣ ಕೊಟ್ಟಿಲ್ಲ, ನೀವು 90 ಪೇಪರ್ ಹೆಂಗ್ ಲೀಕ್ ಆಯ್ತು ಕೇಳಿ. 100 ಜನ ಮಕ್ಕಳು ಹೆಂಗ್ ಸೂಸೈಡ್ ಮಾಡ್ಕೊಂಡು ಹೇಳಿ, ಅದಕ್ಕೆ ಯಾರು ಹೊಣೆ? ನೀವು NT ಅಧ್ಯಕ್ಷರನ್ನ ತೆಗೆದಾಕಿಲ್ಲ ಇಲ್ಲಿವರೆಗೂ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಧೈರ್ಯವಾಗಿ ಕೇಳಿ. ಕೇಳಿ, ನೀವು ಎಕ್ಸಾಮಿನೇಷನ್ ಅಷ್ಟೇ ಮಾತಾಡ್ತಾ ಚರ್ಚೆ ಬಂದಿರೋದು. ಕೇಂದ್ರ ನೀಟ್ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿ. ರಾಜ್ಯ ಸರ್ಕಾರದ ತಪ್ಪಿದ್ರೆ ಅದು ಚರ್ಚೆ ಮಾಡಿ. ಕೇಳ್ತಿದ್ದೀನಿ, ಉತ್ತರ ಕೊಡಿ. ಗಂಭೀರತೆ ಕೇಳ್ತಾ ಇದ್ದೀನಿ, ಹೇಳಿ. ನೀಟ್ ರೀ ಎಕ್ಸಾಮ್ ಆಗಿರೋದಕ್ಕೆ ನೇರ ಹೊಣೆ, ನೇರ ಕಾರಣ ಬಿಜೆಪಿ. ಹೌದು, ರೀ ಎಕ್ಸಾಮ್ ಡೇಟ್ ಇಟ್ರಲ್ಲ, ನಾವು ಅದಕ್ಕಿಂತ ಮುಂಚೆನೆ ಕಾರ್ಯಕ್ರಮ ಇಟ್ಕೊಂಡ್ರಿ ಅಂದ್ರೆ ಪೋಸ್ಟ್ ಪೋನ್ ಮಾಡಿದ್ರೆ ಯಾರ ತಲೆ ಹೋಗ್ತಾ ಇತ್ತು, ಏನಾಗ್ತಾ ಇತ್ತು? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಮ್ಮನೆ ಮಕ್ಕಳು ಹೋಗಿ ಎಕ್ಸಾಮ್ ಚೆನ್ನಾಗಿ ಬರೀತಾ ಇದ್ರಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಮ್ಗೆ ತೊಂದರೆ ಆಗಿರ್ತಕ್ಕಂಥ 3 ಜನ ಮಕ್ಕಳುಗಳು, ನಾವು ಆಲ್ರೆಡಿ ಪ್ರಿಕಾಷನರಿ ಮೆಜರ್ಸ್ ಅನ್ನು ತೆಗೆದುಕೊಂಡಿದ್ದೇವೆ. ಟ್ರಾಫಿಕ್ ಅಲರ್ಟ್ ಅನ್ನು ಕೊಟ್ಟಿದ್ದೇವೆ. ಎಲ್ಲಾ ಏರಿಯಾದಲ್ಲೂ ಆರ್ಟಿರಿ ರೋಡ್ ಇಂದ ಯಾರು ಬರ್ತಾರೋ ಅಲ್ಲೆಲ್ಲ ಪೊಲೀಸರ ಪ್ಲೀಸ್ ಸರ್, ಪ್ಲೀಸ್ ವೇಟ್ ಮಾಡಿ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ ವಿದ್ಯಾ, ಪ್ಲೀಸ್ ಒಂದ್ ನಿಮಿಷ. ನಾನು ಒಂದ್ ನಿಮಿಷ, ವಿದ್ಯಾರ್ಥಿಗಳ ತಂದೆಯವರು ನೋಡಿ, ನಾನು ಕೇಳ್ತಾ ಇದ್ದೇನೆ. 20 ಗೂಗಲ್ ಮ್ಯಾಪ್ಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ತೋರಿಸುತ್ತೆ ಎಷ್ಟು ಸಮಯ ಬೇಕು ಅಂತ ಹೇಳಿ. 10 ಮುಕ್ಕಾಲು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ವಿದ್ಯಾ, 10 ಮುಕ್ಕಾಲು ಹೊಟ್ಟೆ ಅಂತ ಹೇಳಿದವರು ಒಂದ್ ನಿಮಿಷ ಸಬೂಬ್ ಕೊಡೋದಲ್ಲ. ಒಂದು ನಿಮಿಷ, ನಾನು ಬಾಯಿ ಮುಚ್ಚಾ ಇಲ್ಲ. 10:45ಕ್ಕೆ ನೀವು ಗೂಗಲ್ ಮ್ಯಾಪ್ ಆಗಿದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿತ್ತು. ರಾಂಗ್ ರೂಟ್ ಅಲ್ಲಿ ನೀವು ವಿದ್ಯಾರಣ್ಯಪುರ ಅಂತ ಬಂದಿದ್ರೆ 5 ನಿಮಿಷಕ್ಕೆ ರೀಚ್ ಆಗ್ತಿದ್ರಿ ನೀವು, ಅಥವಾ 15 ನಿಮಿಷದಲ್ಲಿ. ಓಕೆ, ನೀವು ಗೂಗಲ್ ಮ್ಯಾಪ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಕೇಳಿಸ್ಕೊಳ್ಳಿ, ಅಡ್ವೈಸರ್ ಹೇಳ್ತಾ ಇದ್ದೇನೆ. ಮೇಡಮ್ ಒಂದೇ ಒಂದು ಪಾಯಿಂಟ್ ಹೇಳ್ಬೇಕು ಅವ್ರಿಗೆ. ನಾನು ಹೇಳಿ, ನೀವು ಗೂಗಲ್ ಮ್ಯಾಪ್ಸ್ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ತೋರಿಸ್ತಾ ಇತ್ತು ನಿಮಗೆ. ಯಾಕೆ ಗೂಗಲ್ ಮ್ಯಾಪ್ ಬೇಕು ಸರ್? ಇನ್ನೊಂದ್ಸಲ ಮಾತಾಡಿ ಸರ್, ಪ್ಲೀಸ್ ಇನ್ನೊಂದ್ಸಲ ಮಾತಾಡಿ. ಇಲ್ಲಿ ನೋಡಿ ಮೇಡಮ್, ಇವಾಗ ನನಗೆ ದಾರಿ ಗೊತ್ತಿದೆ, ನಾನೇನು ಗೂಗಲ್ ಮ್ಯಾಪ್ ಆನ್ ಮಾಡಬೇಕು. ನಾನು ಗಾಡಿ ಆನ್ ಮಾಡಿದೆ, 2 ವೀಲರ್ ನನ್ನ ಮಗನ ಕೂರಿಸ್ಕೊಂಡೆ ಹೊರಟೆ. ನಾನು
ಗೂಗಲ್ ಮ್ಯಾಪ್ ಆನ್ ಮಾಡೋ ಅವಶ್ಯಕತೆನೇ ಇಲ್ಲ ನನಗೆ, ಯಾಕೆಂದ್ರೆ ನನಗೆ ಗೊತ್ತು MBS ಕಾಲೇಜ್ ಎಲ್ಲಿದೆ ಅಂತ. ಗೂಗಲ್ ಮ್ಯಾಪ್ ಯಾಕೆ ಆನ್ ಮಾಡಬೇಕು ಅಲ್ವಾ? ಅವ್ರು ಹೇಳ್ತಾ ಇರೋದು ಸಮಂಜಸ ಅಲ್ಲ. ಸರಿ ನೋಡಿ, ಸಮಂಜಸ ಅಲ್ಲ. ಒಟ್ಟಾಗಿ ನಾನು ಹೇಳ್ಬೇಕಂದ್ರೆ ದಯವಿಟ್ಟು ಪ್ಯಾಲೇಸ್ ಗ್ರೌಂಡ್ ಬಿಟ್ಬಿಡ್ರಿ. ನಾನು ಒಬ್ಬ ಪೇರೆಂಟ್ ಇದ್ದೇನೆ ಸರ್, ಪ್ಯಾಲೇಸ್ ಗ್ರೌಂಡ್ ಸರ್ ಪ್ಲೀಸ್ ವೆಯ್ಟ್. ನೋಡಿ, ನೀವ್ ಹೇಗೆ ಪೇರೆಂಟು, ನಾನು ಒಬ್ಬ ಪೇರೆಂಟು, ನಿಮ್ಗೆ ಹೇಗೆ ಮಕ್ಕಳಿದಾರೋ ನನಗೂ ಮಕ್ಕಳಿದ್ದಾರೆ. ಒಂದ್ ನಿಮಿಷ ಸರ್ ಪ್ಲೀಸ್, ನೀವು ಮಾತಾಡಿದ್ರೆ ವೆಯ್ಟ್ ಮಾಡಿ ಸರ್, ಪ್ಲೀಸ್ ವೆಯ್ಟ್ ಮಾಡಿ ಸರ್, SMS ಕಳಿಸ್ರಿ ಸರ್ ವೆಯ್ಟ್ ಮಾಡಿ ಸರ್. ಯಾವ್ದೋ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಬಿಟ್ರೆ ಯಾರು ನ್ಯೂಸ್ ಪೇಪರ್ ನೋಡ್ತಾರೆ? ಎಲ್ಲಾರು ನ್ಯೂಸ್ ಪೇಪರ್ ನೋಡ್ತಾರ? ಬೇರೆ ಕೆಲಸ ಇಲ್ವಾ? ಬರೀ ನ್ಯೂಸ್ ಪೇಪರ್ ನೋಡೋದನ್ನ ಕೆಲಸ ಹೇಳಿ? ಇಲ್ಲ ಟಿವಿ ಚಾನೆಲ್ಗಳು ನೋಡೋದೇನ ಕೆಲಸ? ನಮ್ದೇ ನಮ್ಮ ಸಮಾಜ ಸಮಸ್ಯೆಗಳಿರ್ತವೆ, ನಮ್ಮ ತೊಂದರೆಗಳಿರ್ತವೆ, ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಥರ ನಿಮ್ದು ಅಡ್ವೈಸರಿ ಇದ್ರೆ ದಯವಿಟ್ಟು SMS ಕಳಿಸಿ. ಬ್ಯಾಂಗ್ಳೂರು ನಾರ್ತು ಸೌತು ಈಸ್ಟು ಯಾವ್ಯಾವ ಕನೆಕ್ಟೆಡ್ ಏರಿಯಾ ಇದೆಯೋ ಆ ರೋಡಿಗೆ, ಆ ಏರಿಯಾಸ್ಗೆಲ್ಲ SMS ಕಳಿಸಿ. ಅವಾಗ ಎಸ್ ನೀವು ನಾನು ನಂದು ತಪ್ಪು ಅಂತ ಒಪ್ಕೊಳ್ಬೋದು. ನೀವು ಯಾವ್ದೋ ಅಡ್ವೈಸರಿ ಎಲ್ಲೋ ನೀವು ನೋಡಿ, ನೀವು ಹಿರಿಯರಿದ್ದೀರಿ, ನೀವು ತಪ್ಪು ಮಾಡಿದ್ರೆ ಶನಿವಾರ ರಾತ್ರಿ 9:30 ಆಗ್ತಕ್ಕಂಥ ಆತಂಕನ ಅರ್ಥ ಮಾಡ್ಕೊಳ್ತೇನೆ. ಯಾಕೆಂದ್ರೆ ನಮ್ಮ ಮಕ್ಕಳಿಗೂ ಆಗ್ತಕ್ಕಂಥ ತೊಂದರೆಗಳ ದಯವಿಟ್ಟು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಎಲ್ಲ ಸಂಭ್ರಮಗಳು, ಪೊಲಿಟಿಕಲ್ ಆಕ್ಟಿವಿಟೀಸ್ ನಿಲ್ಸ್ಬಿಡಿ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಪೊಲಿಟಿಕಲ್ ಆಕ್ಟಿವಿಟೀಸ್ ನಿಲ್ಸ್ಬಿಡ್ರಿ. ಎಲ್ಲ ರಾಜಕೀಯದವ್ರಿಗೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದೇ ನನ್ನ ರಿಕ್ವೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ.